ಆಕಾಶವಾಣಿ ಮೈಸೂರು. ಗಾದೆ ಗದ್ದುಗೆ ಗಾದೆ ಗದ್ದುಗೆ ಗಾದೆ ಗದ್ದುಗೆ ಗಾದೆ ಗದ್ದುಗೆ ಗಾದೆ ಗದ್ದುಗೆ. ರಚನೆ ಹಾಗೂ ಪ್ರಸ್ತುತಿ ಡಾಕ್ಟರ್ ಎಂಎಸ್ ವಿಜಯ ಹರನ್. ಹಂಸ ಆಡಿ ಮನ್ಸ ಕೆಟ್ಟ. ಅಕ್ಕ 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 ಏನೋ ರಾಮು, ಯಾಕಿಷ್ಟು ಗಾಬರಿ? ಅಕ್ಕ, ನನ್ನ ಫ್ರೆಂಡ್ ತಂಗಿ ಏನಾಯ್ತಂತೆ ಗೊತ್ತೇನಕ್ಕ? ಏನಾಯ್ತು? ಮೊನ್ನೆ ತಾನೇ BE ಪರೀಕ್ಷೆ ರಿಸಲ್ಟ್ ಬಂತಂತೆ. ಅವಳ ಫ್ರೆಂಡ್ ಯಾರೋ ಫೋನ್ ಮಾಡಿ ನಂದು ಡಿಸ್ಟಿಂಕ್ಷನ್ ಅಲ್ಲಿ ಪಾಸ್ ಆಗಿದೆ, ನಿಂದು 2 ಸಬ್ಜೆಕ್ಟ್ ಫೇಲ್ ಆಗಿದೆ ಅಂದ್ಬಿಟ್ಲಂತೆ. ತಕ್ಷಣ ಹುಡುಗಿಗೆ ಎದೆ ಬಡಿತಾನೆ ನಿಂತಂಗಾಗಿ ಕುಸ್ದು ಬಿಟ್ಲಂತೆ ಕಣಕ್ಕ. ಮನೇಲಿ ಎಲ್ರಿಗೂ ಗಾಬರಿ ಆಗಿ ಆ ಹುಡುಗಿನ ಸಮಾಧಾನ ಪಡಿಸಿದ್ರಂತೆ. ಆಮೇಲೆ ನೋಡಿದ್ರೆ ಅವಳು ಡಿಸ್ಟಿಂಕ್ಷನ್ ಅಲ್ಲೇ ಪಾಸ್ ಆಗಿದ್ದಾಳಂತೆ. ಆ ಇನ್ನೊಬ್ಬ ಫ್ರೆಂಡು ಇವಳನ್ನ ಸತಾಯಿಸಿ ತಮಾಷೆ ಮಾಡಿ ಆಮೇಲೆ ನಿಜವಾದ ರಿಸಲ್ಟ್ ಹೇಳೋಣ ಅಂತಿದ್ಲಂತೆ. ಓ, ಸದ್ಯ ನಿನ್ನ ಫ್ರೆಂಡ್ ತಂಗಿ ಆರೋಗ್ಯವಾಗಿದ್ದಾಳೆ ತಾನೇ? ಹ್ಞೂ ಕಣಕ್ಕ. ಆ ಇನ್ನೊಬ್ಬ ಫ್ರೆಂಡ್ಗೆ ಯಾವಾಗಲೂ ಏನಾದರೂ ತಮಾಷೆ ಮಾಡ್ತಿರೋದು ಒಂಥರ ಚಾಳಿ ಅಂತೆ ಅಕ್ಕ. ಅಯ್ಯೋ, ಆ ಹುಡುಗಿಗೆ ಯಾರಾದರೂ ಹಿರಿಯರು ಸರಿಯಾಗಿ ಬುದ್ಧಿ ಹೇಳಬೇಕಪ್ಪ. ಇಲ್ದಿದ್ರೆ ಹಳ್ಳಿ ಕಡೆಗಳಲ್ಲಿ ಅದೇನೋ ಗಾದೆ ಹೇಳ್ತಾರಲ್ಲ, ಹಂಸ ಆಡಿ ಮನ್ಸ ಕೆಟ್ಟ ಅಂತ, ಹಂಗಾಗುತ್ತಷ್ಟೇ ಕಥೆ. ಏನಕ್ಕ ಅದು ಪಟ್ ಅಂತ ಒಂದು ಪುಟಾಣಿ ಗಾದೆ ಹೇಳೇ ಬಿಟ್ಟಿಯಲ್ಲ. ಹಂಸ ಆಡಿ ಮನ್ಸ ಕೆಟ್ಟ ಅಂತ. ಹಂಸ ಆಡಿ ಮನ್ಸ ಕೆಟ್ಟ, ಚೆನ್ನಾಗಿದೆ ಗಾದೆ. ಚಿಕ್ಕದಾಗಿ ಚೊಕ್ಕದಾಗಿ ಪ್ರಾಸಬದ್ಧವಾಗಿ. ಏನಕ್ಕ ಇದರ ಅಂತರಂಗ ಬಹಿರಂಗ ಎಲ್ಲ? ರಾಮು, ಈ ಹಂಸ ಆಡಿ ಮನ್ಸ ಕೆಟ್ಟ ಅನ್ನೋದು ಗ್ರಾಮೀಣ ಪರಿಸರದಲ್ಲಿ ಹುಟ್ಟಿ ಬೆಳೆದಿರೋ ಅಂತ ಗಾದೆ ಕಣ. ಗ್ರಾಮೀಣ ಪರಿಸರ ಅಂದಮೇಲೆ ಇದಕ್ಕೊಂದು ಜನಪದ ಕಥೆನೂ ಇರಬೇಕು ಅನ್ಸುತ್ತೆ. ಖಂಡಿತ ಇದೆ. ಬೇಗ ಹೇಳಕ್ಕ, ಕಥೆ ಕೇಳಕ್ ಚೆನ್ನಾಗಿರುತ್ತೆ. ಒಂದಾನೊಂದು ಕಾಲದಲ್ಲಿ ಮೆಲ್ಹಳ್ಳಿ ಅನ್ನೋ ಹಳ್ಳಿಲಿ ಮೂಡ್ಲಿ ಅಂತ ಒಬ್ಬ ಮಡಿವಾಳ ಇದ್ನಂತೆ. ಅಂದ್ರೆ ಬಟ್ಟೆ ಒಗೆಯೋ ಅಗಸ. ಅವನು ಯಾವಾಗಲೂ ತನ್ನ ಹಾಸ್ಯ ಕುಚೋದ್ಯಗಳಿಂದ ಊರ್ ಜನರನ್ನೆಲ್ಲ ನಗಿಸ್ತಾ ಇದ್ನಂತೆ. ನಗಿಸಕ್ ಹೋಗಿ ಒಮ್ಮೊಮ್ಮೆ ಅಚಾತುರ್ಯ ಆದಾಗ ಚೆನ್ನಾಗಿ ಬಯಸ್ಕೋತಾ ಇದ್ನಂತೆ. ಆದ್ರೂ ಹಾಸ್ಯ ಮಾಡೋ ಚಾಳಿ ಮಾತ್ರ ಬಿಟ್ಟಿರ್ಲಿಲ್ವಂತೆ. ಈ ಗಾದೆನಲ್ಲಿ ಹಂಸ ಅಂದ್ರೆ ಹಾಸ್ಯ ಅಂತ ಅರ್ಥನಾಕ? ಸರಿಯಾಗಿ ಊಹಿಸಿದೆ ನೋಡು. ಹಂಸ ಅಂದ್ರೆ ಹಾಸ್ಯ, ಮನ್ಸ ಅಂದ್ರೆ ಮನುಷ್ಯ, ವ್ಯಕ್ತಿ ಅಂತ. ಅಕ್ಕ, ಕಥೆ ಮುಂದೇನಾಯ್ತಕ್ಕ? ಒಂದಿನ ಹಳ್ಳಿ ರೈತಾಪಿ ಬಂಧುಗಳು ತಮ್ಮ ಹೊಲ ಗದ್ದೆ ತೋಟಗಳಲ್ಲಿ ಕೆಲಸ ಮಾಡ್ತಾ ಇದ್ರು. ಮೂಡ್ಲಿ ಅಲ್ಲೇ ಹತ್ರ ಇದ್ದ ಹೊಳೆ ಕಲ್ಸಾಲ್ನಲ್ಲಿ ಬಟ್ಟೆ ಒಗಿತಾ ಇದ್ದ. ಬಟ್ಟೆ ಒಗಿತಾ ಅವನಿಗೆ ಹಂಸ ಮಾಡ್ಬೇಕು ಅಂತ ಅನ್ನಿಸ್ತಂತೆ. ಹಾಸ್ಯ ಮಾಡ್ಬೇಕು ಅನ್ನಿಸ್ತು. ಕಾಪಾಡ್ರಪ್ಪೋ ನನ್ ಕಾಲ್ ಮೊಸಳೆ ಕಚ್ಕೊಂಡಿದೆ ಕಣ್ರಪ್ಪೋ ಅಂತ ಕೂಕೊಂಡ. ಹೊಲ ಗದ್ದೆಗಳಲ್ಲಿ ಕೆಲಸ ಮಾಡಿದ ರೈತರೆಲ್ಲ ಕೊಡ್ಲಿ ಕುಳ್ಗೋಳುಗಳನ್ನ ಹಿಡ್ಕೊಂಡು ಎದ್ವೋ ಬಿದ್ವೋ ಅಂತಲೂ ಕಾಣದೆ ಓಡೋಡಿ ಬಂದ್ರು. ಇವನು ಆವಾಗ ನಗ್ತಾ ಅನ್ಸಕ್ ಕೇಳ್ದೆ, ಹಂಗ ಹಾಡ್ದೆ ಕಣ್ರಪ್ಪೋ ಅಂದ. ರೈತರಿಗೆಲ್ಲ ತುಂಬಾ ಕೋಪ ಬಂತಂತೆ. ನಿಂದು ಯಾವಾಗಲೂ ಇದ್ದಿದ್ದೆ ಈ ಚಾಳಿ ಆಯ್ತು, ಇನ್ನೊಂದ್ಸಲ ಹೀಗೆಲ್ಲ ಮಾಡ್ಬೇಡ ಅಂತ ಚೆನ್ನಾಗಿ ಬೈದ್ ಹೋದ್ರು. ಬೈಸ್ಕೊಂಡ್ಮೇಲಾದ್ರೂ ಆ ಮೂಡ್ಲಿಗೆ ಬುದ್ಧಿ ಬಂತಕ್ಕ? ಸುಮ್ನಾದ್ನ ಮುಂದೆ? ಇಲ್ಲ, ಎಲ್ರೂ ಬೈದ್ರು ಮೂಡ್ಲಿಗೆ ಅದು ಪರಮಾನಂದನೇ ಆಯ್ತಂತೆ. ಸ್ವಲ್ಪ ದಿನ ಹಳ್ಳಿಲೆಲ್ಲ ಅದೇ ಮಾತಾಯ್ತು. ಆಮೇಲೆ ಎಲ್ಲ ಮರ್ತ್ಕೊಂಡ್ರು. ಮುಂದೆ ಏನಾಯ್ತಕ್ಕ ಮೂಡ್ಲಿ ಕತೆ? ಹೀಗೆ 3-4 ತಿಂಗಳುಗಳು ಕಳೀತು. ಮೂಡ್ಲಿ ಮಾಮೂಲ್ ಹಾಗೆ ಹೊಳೆ ಕಲ್ಸಾಲ್ನಲ್ಲಿ ಬಟ್ಟೆ ಒಗಿತಾ ಇದ್ದ. ಅವತ್ತು ಎಲ್ರೂ ತಮ್ಮ ಕೆಲಸಗಳಲ್ಲಿ ಮುಳುಗಿರೋವಾಗ ಇವನು, ಅಯ್ಯೋ ಬಂಡ್ರಪ್ಪೋ ಕಾಪಾಡ್ರಪ್ಪೋ, ಮೊಸಳೆ ನನ್ ಕಾಲು ಹಿಡ್ಕೊಂಡೈತೆ, ಎಳಿತೈತೆ ಕಣ್ರಪ್ಪೋ, ನಿಮ್ ತಮ್ಮಯ್ಯ ಕಣ್ರಪ್ಪೋ, ಹಂಸ ಮಾಡ್ತಾ ಇಲ್ಲ ಕಣ್ರಪ್ಪೋ, ನಿಜವಾಗ್ಲೂ ಮೊಸಳೆ ಕಾಲ್ ಕಚ್ಕೊಂಡಿದೆ ಕಣ್ರಪ್ಪೋ, ಬಂದ್ರಪ್ಪೋ ಅಂತ ಆಕಾಶ ಭೂಮಿ ಒಂದಾಗೋ ಹಾಗೆ ಕಿರ್ಚ್ಕೊಂಡಂತೆ. ಎಲ್ರೂ ಪಾಪ ಭಯ ಪಟ್ಕೊಂಡು ಓಡೋಡಿ ಬಂದ್ರೆ ಈ ಆಟ್ಗುಳಿ ಅಗ್ಸ ಕೇಕೆ ಹಾಕಿ ನಗ್ತಾ ಇದ್ನಂತೆ. ಹಳ್ಳಿ ಜನರಿಗೆ ಬರಬಾರದು ಕೋಪ ಬಂತಂತೆ. ಏ ಮೂಡ್ಲಿ, ಸ್ವಸಿ ಬಾಯಿ ಮುಚ್ಕ, ನಿನ್ ದೇಹಕ್ಕೆ ಸೂಲ ಹಾಕ, ನಿನ್ ಗಂಟ್ಲಿಗೆ ಗಾಣ ಹಾಕ, ನೀನ್ ಹಿಂಗೆ ಆಡಿದ್ರೆ ನಿಂಗೆ ಆಪತ್ ಬಂದು ದೀಪಕ್ಕೂ ದಿಕ್ಕಿಲ್ದಂಗೆ ಆಯ್ತೀಯ. ಇನ್ನೊಂದ್ ದಪ ಏನಾದ್ರೂ ಹಿಂಗ್ ಮಾಡಿದ್ರೆ ನಿನ್ ನಾಲ್ಗೆ ಕಿತ್ ನಾಯಿಗೆ ಹಾಕ್ತಿವಿ, ನಿನ್ ಕಾಲ್ ಮುರಿದು ಕೈ ಕೊಡ್ತೀವಿ ಅಂತೆಲ್ಲ ಚೆನ್ನಾಗಿ ಬೈದ್ ಹೋದ್ರಂತೆ ಕಣೋ. ಆಗ್ಲಾದ್ರೂ ಬುದ್ಧಿ ಬಂತಕ್ಕ ಮೂಡ್ಲಿಗೆ? ಬುದ್ಧಿ ಬಂತೋ ಬಿಡ್ತೋ ಅದು ಮುಖ್ಯ ಅಲ್ಲ. ಮತ್ತೆ ಮುಂದೇನಾಯ್ತಕ್ಕ? 1-2 ತಿಂಗಳು ಕಳೀತು. ಮಾಮೂಲಿನ ಹಾಗೆ ಮೂಡ್ಲಿ ಅದೇ ಹೊಳೆ ಕಲ್ಸಾಲ್ನಲ್ಲಿ ಬಟ್ಟೆ ಒಗಿತಾ ಇದ್ದ. ಆಗ ನಿಜವಾಗ್ಲೂ ಒಂದು ಮೊಸಳೆ ಮೂಡ್ಲಿ ಕಾಲನ್ನ ಕಚ್ಚಿ ಎಳೆಯಕ್ ಶುರು ಮಾಡ್ತು. ಮೂಡ್ಲಿ ಜೋರಾಗಿ ಕಿರ್ಚಿದ.
ಅಯ್ಯಯ್ಯೋ ಸತ್ತೆ ಕಣ್ರಪ್ಪೋ, ಕಾಪಾಡಿ ಕಾಪಾಡಿ ಅಂತ ಬೇಡ್ಕೊಂಡ. ಆದರೆ ಆ ಹಳ್ಳಿ ಜನ ಅವನು ಹಾಸ್ಯ ಮಾಡೋದು ಇದ್ದೇ ಇದೆ ಅಂತ ಯಾರೂ ಆ ಕಡೆ ತಿರುಗಲೂ ಇಲ್ಲ, ಅವನ ಸಹಾಯಕ್ಕೂ ಬರಲಿಲ್ಲ. ಪಾಪ ಮೂಡ್ಲಿ ಏನಾದ್ನಕ್ಕ? ಸ್ವಲ್ಪ ಹೊತ್ತಾಗೋ ಹೊತ್ತಿಗೆ ಮೂಡ್ಲಿ ಕಿರ್ಚಾಟ, ರಂಪಾಟ, ಬಟ್ಟೆ ಒಗೆಯೋ ಶಬ್ದ ಎಲ್ಲ ಅಡಗೋಯ್ತು, ಎಲ್ಲ ತಣ್ಣಗಾಗೋಯ್ತು. ಅನುಮಾನ ಬಂದು ಒಬ್ಬ ರೈತ ಹೊಳೆ ದಂಡೆಗೆ ಬಂದು ನೋಡ್ತಾನಂತೆ. ಆ ಮಡು ಎಲ್ಲ ರಕ್ತಮಯವಾಗೋಗಿತ್ತಂತೆ. ಮೂಡ್ಲಿ ದೇಹದ ತುಂಡುಗಳನ್ನ ಮೊಸಳೆ ಬಾಯಿಗೆ ಒಂದೊಂದಾಗಿ ಎಸ್ಕೋತಾ ಇತ್ತಂತೆ. ಅಯ್ಯೋ ಪಾಪ ಅಕ್ಕ, ಅವನು ಹಾಸ್ಯ ಮಾಡಿದ್ದೇ ತಪ್ಪಾಯ್ತಲ್ಲಕ್ಕ. ಮತ್ತೆ ಇದೇ ತರಹ ಕುರಿ ಕಾಯೋನ್ನ ತೋಳ ತಿಂದು ಹಾಕಿದ ಕಥೆನೂ ನಮ್ಮ ಜನಪದರು ಹೇಳ್ತಾರಲ್ವಾ? ಮತ್ತೆ ಇಂಥ ಕಥೆಗಳಿಂದ ನಾವು ತಿಳ್ಕೋಬೇಕಾದ್ದು ತುಂಬಾ ಇದೆ ಕಣೋ ರಾಮು. ಮನುಷ್ಯರು ಹಾಸ್ಯ ಮಾಡೋದು ತಪ್ಪಲ್ಲ, ಆದರೆ ಯಾವ ರೀತಿಯ ಹಾಸ್ಯ ಮಾಡಬೇಕು, ಯಾವ ರೀತಿ ಹಾಸ್ಯ ಮಾಡಬಾರ್ದು, ಎಂಥ ಸಮಯ ಸನ್ನಿವೇಶದಲ್ಲಿ ಹಾಸ್ಯ ಮಾಡಬೇಕು ಅನ್ನೋದು ತುಂಬಾ ಮುಖ್ಯ ಆಗುತ್ತೆ ಕಣೋ. ಅಂದ್ರೆ ಹಾಸ್ಯದಿಂದ ಮೂಡ್ಲಿ ಹಾಗೆ ತಮಗೆ ತಾವೇ ಅಚಾತುರ್ಯ ತಂದ್ಕೋಬಾರ್ದು, ಇತರರಿಗೂ ತೊಂದರೆ ಕೊಡಬಾರ್ದು. ಅವ್ರು ಮಾಡೋ ಹಾಸ್ಯ ಸದಭಿರುಚಿಯಿಂದ ಕೂಡಿರಬೇಕು, ಯಾವತ್ತೂ ಮಿತಿ ಮೀರಬಾರ್ದು ಅನ್ನೋದು ತುಂಬಾ ಮುಖ್ಯ. ಅದಕ್ಕೆ ತಮಾಸೆ ಹೋಗಿ ಅಮಾಸೆ ಆಯ್ತು ಅನ್ನೋ ಮಾತು ಕೂಡ ನಮ್ಮ ಹಳ್ಳಿ ಕಡೆ ಚಾಲ್ತಿಗೆ ಬಂದಿರಬೇಕು. ಮಹಾಭಾರತದಲ್ಲಿ ಒಂದು ಪ್ರಸಂಗ ಬರುತ್ತೆ ಕಣೋ. ಒಮ್ಮೆ ದುರ್ಯೋಧನ ಹಸ್ತಿನಾಪುರಕ್ಕೆ ಬರ್ತಾನೆ ಪಾಂಡವರ ಹತ್ರ ಮಾತಾಡೋದಕ್ಕೆ ಅಂತ. ಆಗ ದ್ರೌಪದಿ ಮಹಡಿ ಮೇಲಿನಿಂದ ಕೆಳಗೆ ಬರ್ತಿರೋ ದುರ್ಯೋಧನನ್ನ ನೋಡ್ತಾ ಇರ್ತಾಳೆ. ಕೆಳಗೆ ನೆಲ ಎಷ್ಟು ಶುಭ್ರವಾಗಿ ಹೊಳಿತಿತ್ತು ಅಂದರೆ ಅಲ್ಲೇ ಇದ್ದ ನೀರಿನ ಕೊಳ ಫಳಫಳ ಅಂತ ಅದು ಹೊಳಿತಾ ಇತ್ತು. ದುರ್ಯೋಧನನಿಗೆ ತಬ್ಬಿಬ್ಬಾಗಿ ವೇಗವಾಗಿ ಬಂದವನು ಆ ನೀರಿನ ಕೊಳದಲ್ಲಿ ಬಿದ್ದುಬಿಡ್ತಾನಂತೆ. ಇದನ್ನು ನೋಡ್ತಾ ಇದ್ದ ದ್ರೌಪದಿ ದುರ್ಯೋಧನನ ಪರಿಸ್ಥಿತಿ ನೋಡಿ ಅವಳ ಸಖಿಯರ ಜೊತೆ ಹೇಳಿಕೊಂಡು ಹಾಸ್ಯ ಮಾಡಿಕೊಂಡು ಗಹಗಹಿಸಿ ನಗ್ತಾಳಂತೆ. ಆಗ ದುರ್ಯೋಧನನಿಗೆ ತುಂಬ ಅವಮಾನ ಆದ ಹಾಗಾಗುತ್ತೆ. ಅವನಿಗಾದ ಅವಮಾನ ದ್ವೇಷದ ಹೊಗೆಯಾಗಿ ಮುಂದೆ ಹಸ್ತಿನಾವತಿನೇ ಆವರಿಸಿಬಿಡುತ್ತಂತೆ. ದ್ರೌಪದಿಯ ವಸ್ತ್ರಾಪಹರಣಕ್ಕೂ ದುರ್ಯೋಧನ ತೊಡಗ್ತಾನಂತೆ. ಇದೆಲ್ಲ ಮುಂದೆ ಮಹಾಭಾರತದಲ್ಲಿ ನಡೆಯೋ ಕಥೆ ಅಲ್ವಾ ಅಕ್ಕ? ಆ ಮಹಾಸಾಧ್ವಿ ದ್ರೌಪದಿನ ರಕ್ಷಣೆ ಮಾಡೋದಕ್ಕೆ ಶ್ರೀಕೃಷ್ಣ ಪರಮಾತ್ಮ ಮುಂದಾದ. ಆದರೆ ನಮ್ಮಂಥ ಮನುಷ್ಯರನ್ನ ಯಾರು ಬಂದು ರಕ್ಷಿಸಬೇಕು? ನಾವೆಲ್ಲ ಹಾಸ್ಯ ಮಾಡುವಾಗ ತುಂಬಾ ಎಚ್ಚರ ವಹಿಸ್ಬೇಕಲ್ವೇನಕ್ಕ? ಖಂಡಿತ ರಾಮು. ತುಂಬ ಮುಖ್ಯವಾದ್ದು ಅಂದರೆ ಹಾಸ್ಯ ಮಾಡೋವಾಗ ಅದು ಇನ್ನೊಬ್ಬರಿಗೆ ಸಂತೋಷ ಕೊಡೋ ಹಾಗಿರ್ಬೇಕೇ ಹೊರತು ನೋವು ಕೊಡೋ ಹಾಗೆ ಇರಬಾರ್ದು. ಹಾಸ್ಯ ಅಪಹಾಸ್ಯ ಆಗಬಾರ್ದು. ವ್ಯಂಗ್ಯದಿಂದ ಕೂಡಿರೋ ಹಾಸ್ಯ ಅಂತೂ ಖಂಡಿತ ಆಗಬಾರ್ದು. ಅಶ್ಲೀಲತೆಯಿಂದನೂ ಕೂಡಿರಬಾರ್ದು. ಸ್ವಲ್ಪ ಎಚ್ಚರ ತಪ್ಪಿದ್ರು ಹಾಳು ನಗು ಬಾಳ್ ಕೆಡಿಸ್ತು ಅನ್ನೋ ಹಾಗೆ ದುರಂತಗಳನ್ನೇ ಎದುರಿಸ್ಬೇಕಾಗತ್ತೆ. ಅಕ್ಕ, ಈ ಏಪ್ರಿಲ್ 1ನೇ ತಾರೀಕು ಏಪ್ರಿಲ್ ಫೂಲ್ ಮಾಡ್ತೀವಿ ಅಂತ ಏನೇನೋ ಮಾಡಕ್ ಹೋಗ್ತಾರೆ. ಏನೇನೋ ಆಗೋಗುತ್ತಲ್ವಾ? ಚೆನ್ನಾಗಿ ಬೈಸ್ಕೋತಾರೆ. ಸದ್ಯ ಅಷ್ಟರಲ್ಲೇ ಮುಗಿದ್ರೆ ಪರವಾಗಿಲ್ಲ, ಮಾನಹಾನಿ ಜೀವಹಾನಿ ಆಗದೆ ಇದ್ರೆ ಸಾಕು. ಅಕ್ಕ, ನೀನ್ ಹೇಳೋದೆಲ್ಲ ಕೇಳ್ತಾ ಇದ್ರೆ ನನಗೆ ಈಗ ಹಾಸ್ಯ ಮಾಡಕ್ಕೆ ಒಂಥರ ಭಯ ಆಗುತ್ತಲ್ಲಕ್ಕ. ಖಂಡಿತ ಭಯ ಪಟ್ಕೋಬೇಕಾಗಿಲ್ಲ ರಾಮು. ಹಾಸ್ಯ ಮಾಡೋದು ಮನುಷ್ಯನ ಆರೋಗ್ಯ ದೃಷ್ಟಿಯಿಂದ ತುಂಬ ಒಳ್ಳೆಯದು ಕಣೆ. ಆದರೆ ಈ ಹಾಸ್ಯ ಸದಭಿರುಚಿಯಿಂದ ಕೂಡಿರಬೇಕು, ಒಳ್ಳೆ ಮನರಂಜನೆ ನೀಡಿ ಖುಷಿ ತರೋ ಹಾಗಿರಬೇಕು ಅಷ್ಟೇ. ಅಕ್ಕ, ಎಷ್ಟೊಂದು ಹಾಸ್ಯದ ಕ್ಲಬ್ಗಳು, ಹ್ಯೂಮರ್ ಕ್ಲಬ್ಗಳು ಅಂತೆಲ್ಲ ಒಳ್ಳೊಳ್ಳೆ ಪ್ರಯತ್ನ ಮಾಡ್ತಿದಾರಲ್ವಾ? ತಾವು ನಕ್ಕು ಇತರರನ್ನು ನಗಿಸ್ತಾರಲ್ವಾ? ಕಣೋ, ನಮ್ಮ ದಾರ್ಶನಿಕ ಕವಿ DVG ಅವರು ಹೇಳಿಲ್ವಾ, ನಗುವು ಸಹಜದ ಧರ್ಮ, ನಗಿಸುವುದು ಪರಧರ್ಮ, ನಗಿಸಿ ನಗೂತ ವರವ ಮಿಗೆ ನೀನು ಬೇಡಿಕೊಳ್ಳೋ ಮಂಕುತಿಮ್ಮ ಅಂತ. ಅಕ್ಕ, ನಿನ್ನ ಹತ್ರ ಮಾತಾಡ್ತಾ ಮಾತಾಡ್ತಾ ಟೈಮ್ ಹೋಗಿದ್ದೆ ಗೊತ್ತಾಗ್ಲಿಲ್ಲ. ತಿಂಡಿ ಕೊಡಕ್ಕ. ಏನಕ್ಕ ತಿಂಡಿ? ಇವತ್ತು ಆವಿ ಕಡುಬು, ಸಿಹಿದು ಖಾರದ್ದು ಮಾಡಿದೀನಿ, ಬೇಕಾ? ಆಹಾ, ಬೇಗ ಕೊಡಕ್ಕ. ಓಕೆ, ತಟ್ಟೆ ತಗೋ. ಗಾದೆ ಗದ್ದುಗೆ ಕೇಳುತ್ತಿದ್ದೀರಿ. ರಚನೆ ಹಾಗೂ ಪ್ರಸ್ತುತಿ ಡಾಕ್ಟರ್ MS ವಿಜಯ ಹರನ್. ನಿರೂಪಣೆ NK ಶಿವಮೂರ್ತಿ. ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದಿಂದ ಮೂಡಿಬಂತು.